ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ದೀಪಿಕಾ ದಾಸ್ ಅವರ ವಿಚಾರದಲ್ಲಿ ಆದಂತ ಒಂದು ಬೆಳವಣಿಗೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಾನು ಏನು ಹೇಳಲ್ಲ, ನಾನು ಹೇಳಿದ ನಿಜ, ಅದು ಬಂದಿದ್ದು ನಿಜ ಅಷ್ಟೇ. ಕೊನೆ ಇನ್ನು ಅದಕ್ಕೆ ಹೇಳಲ್ಲ, ಉತ್ತರ ಕೊಡಲ್ಲ ನಾನು ಅಷ್ಟೇ. ನಾನು ಅವ್ರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ರಿಯಾಕ್ಟ್ ಮಾಡಿ ನಾನು ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ. ಅಲ್ಲ, ನಾನು ಮನೆಗೆ ಹೋಗೋದೇ, ನಮ್ಮನೆ ಅವ್ರ ಮನೆ ಎಲ್ಲ ಒಂದೇ ಅಲ್ಲ, ಹೋಗೋದೇನಿದೆ. ಅವಳೇನು ನನಗೆ ಹೇಳೋದು, ನಾನೇನು ಅವಳಿಗೆ ಹೇಳೋದು, ನಮ್ದೆಲ್ಲ ವ್ಯವಹಾರ ಎಲ್ಲ ಒಂದೇ ತ ಇರುತ್ತೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ನೀವು ಅದೇ ಸುಮ್ಮನೆ ಏನೋ ಅವಳು ಹೇಳಿದ್ಲು ಅಂತ ಕೇಳಿಸ್ಕೊತೀರಾ, ಅದನ್ನೆಲ್ಲ ನೀವು ಕೇಳಬಾರ್ದು, ನಾವು ಹೇಳೋದಿಲ್ಲ. ಇದೆಲ್ಲ ಬೆಳವಣಿಗೆ ಆದ್ಮೇಲೆ ಏನಾದ್ರು ಯಶ್ ಅವ್ರು ಏನಾದ್ರು ನಿಮ್ಗೆ ಫೋನ್ ಮಾಡಿ ಯಾರು ಮಾತಾಡಿದ್ರೆ ನನ್ನ ನೀವು ಕೇಳೋಷ್ಟು ಯಾರಿಗೂ ಇಲ್ಲ ರೀ, ಯಾರು ಬಂದು ನನ್ನ ಕೇಳೋಷ್ಟಿರಲ್ಲ. ಇಷ್ಟು ಕೇಳಲ್ಲ, ಇನ್ನೊಬ್ರು ಕೇಳಲ್ಲ. ನನ್ನ 30 ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಪೆರೇಸ್ ಒಂದು ಸಿನಿಮಾ ಮಾಡಿದಾಗ ಹೊಸಬ್ರಿಗೆ ಸಪೋರ್ಟ್ ಬೇಕಂದಾಗ ಬೇರೆ ಸ್ಟಾರ್ಸ್ ನ ಅವ್ರ ಮನೆಗೆ ಹೋಗಿ ಅವರ ಒಂದು ಟ್ರೈಲರ್ ನೋಡಿಸ್ತಾರೆ ಅಥವಾ ಸಿನಿಮಾವನ್ನ ತೋರಿಸಿ ಪ್ರಮೋಷನ್ ಮಾಡ್ಕೋತಾರೆ. ಮನೆಯಲ್ಲೇನೆ ಸೂಪರ್ ಸ್ಟಾರ್ ಇದ್ರು ಕೂಡ ಯಾಕೆ ಬಳಸ್ಕೊಳ್ಳಿಲ್ಲ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಮನೆಯಲ್ಲೇನೆ ಸೂಪರ್ ಸ್ಟಾರ್ ಇದ್ರು ಕೂಡ ಯಾಕೆ ಬಳಸ್ಕೊಳ್ಳಿಲ್ಲ? ಅದು ನೀವು ಹಿಂದೆ ಹೇಳಿದ್ದೀನಲ್ಲ, ಯಾಕೆ ಬಳಸ್ಕೊಂಡಿಲ್ಲ ಅಂತ. ಮತ್ತೆ ಅದು ಯಾಕೆ ಈಗ ವಿಷಯ? ತೊಂಡೈಕ್ಳು ಸಾವಾಸ ಮೂರತ್ತು ಉಪವಾಸ. ಸಾಕಷ್ಟು ಅಂದ್ರೆ ವುಮೆನ್ಸ್ಗೆ, ಅಂದ್ರೆ ಇಂಡಿಪೆಂಡೆಂಟ್ ಆಗಿರತಕ್ಕಂಥ ವುಮೆನ್ಸ್ಗೆ ನೀವು ಇನ್ಸ್ಪೈರ್ ಆಗ್ತಾ ಇದ್ದೀರಾ? ನೀವು ಹೇಳಿ, ನಾನು ಹೇಳಲ್ಲ. ನಾನೇ ಹೇಳ್ಕೊಳ್ಳ, ನೀವು ಹೇಳಬೇಕು. ಆಗ್ತಾ ಇದ್ದೀನಾ ಇಲ್ವೋ ಅಂತ ನೀವು ಹೇಳಬೇಕು, ಪಬ್ಲಿಕ್ ಹೇಳಬೇಕು. ನನಗೆ ಯಾವಾಗಲೂ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಬೇಕು ಅನ್ನೋದಿದೆ, ಎಲ್ರಿಗೂ ಬರಬೇಕು. ಅದು ನಾನು ಒಬ್ಬಳದಲ್ಲ, ಅವ್ರವ್ರ ತಾಟ್ ಅವ್ರವ್ರದ್ದು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಯಶ್ ಅವರು ಅಂದ್ರೆ ಹಠವಾದಿ, ಅಂದ್ರೆ ಛಲವಾದಿ, ಅಂದ್ರೆ ಹಿಡಿದಿದ್ದನ್ನ ಸಾಧಿಸೋವರೆಗೂ ಬಿಡಲ್ಲ ಅನ್ನೋದು. ಹಾಗೆ ಪುಷ್ಪಮ್ಮ ಅವರು ಕೂಡ ಅಂತ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ನಿಮ್ಮ ಮಾತುಗಳು ವೈರಲ್ ಆಯ್ತು. ಅವುಗಳ ಮೈನಸ್ ಅಂತಾರೆ, ಅದನ್ನೇ ಪ್ಲಸ್ ಮಾಡ್ಕೊಂಡ್ರ ಅಂತ ನೀವು? ಯಾರು ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನೀವು ಹೇಳಿ, ನಂಗೆ ಗೊತ್ತಿಲ್ಲ. ನಾನು ಯಾವುದು ಪ್ಲಸ್ಸು ಮಾಡಲ್ಲ, ಮೈನಸ್ಸು ಮಾಡಿಲ್ಲ. ನೋಡ್ತಾ ಇರ್ತೀರಾ? ಅಲ್ಲ, ನಾನು ನೋಡಲ್ಲ, ಕೆಲವು ಮೈನ್ ನೋಡ್ತೀನಿ. ಬಟ್ ಆದರೆ ಕೆಲವರು ಹೇಳ್ತಾರೆ ಬಂದು, ಈ ಥರ ನೆಗೆಟಿವ್ ಪಾಸಿಟಿವ್ ಎರಡೂ ಹೇಳ್ತಾರೆ. ನಾನು ಅದೆಲ್ಲ ಸೀರಿಯಸ್ ಆಗಿ ತಗೊಳಕ್ಕೆ ಹೋಗಲ್ಲ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ.